ಈ ದೇಶದಲ್ಲಿ ಹೆಚ್ಚಿನ ಜನರು ಬರೀ ನೆಲದ ಮೇಲೆ ಮಲಗ್ತಾರೆ. ಕರೆಂಟ್ ಅಂದ್ರೆ ಅವ್ರಿಗೆ ಒಂದು ದೊಡ್ಡ ಲಕ್ಸುರಿ. ನಮಗೆ ಬೆಂಚ್ ಕಾರ್ ಓಡಿಸಿದ್ರೆ ಹೇಗೆ ಸ್ಟೇಟಸ್ ಅನ್ಸುತ್ತೋ ಅದೇ ರೀತಿ ಅವ್ರಿಗೆ ಸೈಕಲ್ ಓಡಿಸಿದ್ರು ದೊಡ್ಡ ಸ್ಟೇಟಸ್ ಅನ್ಸುತ್ತೆ. ನಾವು ಈವರೆಗೆ ಮಾತನಾಡಿದ ದೇಶದ ಹೆಸರು ಬುರುಂಡಿ. ಕಳೆದ 60 ವರ್ಷಗಳಿಂದ ಈ ದೇಶ ವಿಶ್ವದ ನಂಬರ್ 1 ಪೂರೆಸ್ಟ್ ಕಂಟ್ರಿಯಾಗಿ ಉಳಿದಿದೆ. ಈ ದೇಶದ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಂಡ್ ಶಾಕಿಂಗ್ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಈ ರೀತಿ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಬುರುಂಡಿಯಲ್ಲಿ ಮನೆ ಕಾನ್ಸೆಪ್ಟ್ ತುಂಬಾ ಭಿನ್ನವಾಗಿರುತ್ತೆ. ನಮ್ಮಂತೆ ಸಿಮೆಂಟ್ ಇಟ್ಟಿಗೆಯ ಮನೆಗಳು ಇಲ್ಲಿ ಕಾಣಿಸಲ್ಲ. ಅಲ್ಲಿ ಮನೆ ಕಟ್ಟೋದಕ್ಕೆ ಬಯಲಲ್ಲಿ ದೊರಕುವ ನೈಸರ್ಗಿಕ ಮರದ ಕೊಂಬೆಗಳು, ಗೋಣಿ ಚೀಲಗಳು, ಹಳೆಯ ಬೇಡವಾದ ವಸ್ತುಗಳನ್ನ ಸೇರಿಸಿ ಮನೆ ಕಟ್ಟಿಕೊಳ್ತಾರೆ. ಇವರು ಮನೆಯನ್ನೇನೋ ಕಟ್ಟಿಕೊಳ್ತಾರೆ, ಆದ್ರೆ ಮನೆ ಇದ್ದರೂ ಬೆಡ್ ಅಂದ್ರೆ ಅವರಿಗೆ ಅತಿ ದೊಡ್ಡ ಲಕ್ಸುರಿ. ಈ ದೇಶದಲ್ಲಿನ ಹೆಚ್ಚಿನ ಜನರು ನೇರವಾಗಿ ನೆಲದ ಮೇಲೇನೆ ಮಲಗ್ತಾರೆ. ಕರೆಂಟ್ ಅಂದ್ರೆ ಇನ್ನೊಂದು ಅತಿ ದೊಡ್ಡ ಲಕ್ಸುರಿ. ಸಂಜೆ ಆದ್ಮೇಲೆ ಎಲ್ಲಾ ಕಡೆ ಕತ್ತಲೆ ಇರುತ್ತೆ. ಒಂದ್ಸಲ ಕತ್ತಲೆಯಾದ್ರೆ ಆಕಾಶದ ಚಂದ್ರ ನಕ್ಷತ್ರಗಳೇ ಅವರಿಗೆ ಬೆಳಕಿನ ದೀಪ. ಅದಕ್ಕಾಗಿ ಈ ಬುರುಂಡಿ ದೇಶದಲ್ಲಿ ಸಂಜೆ ಆದ್ಮೇಲೆ ಅಲ್ಲಿನ ಶಾಪ್ಗಳು, ತರಕಾರಿ ಮಾರುಕಟ್ಟೆಗಳು ಎಲ್ಲವೂ ಮುಚ್ಚಿ ಬಿಡ್ತವೆ. ಯಾಕಂದ್ರೆ ಅವರಿಗೆ ಕರೆಂಟ್ ಇರೋದೇ ಇಲ್ಲ. ಸೂರ್ಯನ ಬೆಳಕೆ ಅವರಿಗೆ ಏಕೈಕ ದಾರಿ ದೀಪ. ಪ್ರಪಂಚದ ಅತ್ಯಂತ ಬಡ ದೇಶವಾದ ಈ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ವರ್ಷಕ್ಕೆ ಕೇವಲ $500 ಮಾತ್ರ. ಅಂದ್ರೆ ಒಂದು ದಿನಕ್ಕೆ ಸುಮಾರು $1.20. ನಮ್ಮ ರೂಪಾಯಿಯಲ್ಲಿ 90 ರೂಪಾಯಿ. ಹೊಟ್ಟೆ ತುಂಬಾ ಊಟ ಮಾಡುವುದು ಅಲ್ಲಿನ ಪ್ರಜೆಗಳ ಡೈಲಿ ಚಾಲೆಂಜ್. ಸರಿಯಾದ ಪೌಷ್ಟಿಕ ಆಹಾರ ಸಿಗದೆ ಇರೋದ್ರಿಂದ ಈ ದೇಶದ ಜನರ ಜೀವಿತಾವಧಿ ಕೇವಲ 50 ವರ್ಷಕ್ಕೆ ಇಳಿದಿದೆ. ಅಂದ್ರೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ವರ್ಲ್ಡ್ ಬ್ಯಾಂಕ್ ಮತ್ತೆ IMF ವರದಿಯಂತೆ ಕಳೆದ 60 ವರ್ಷಗಳಿಂದಲೂ ಈ ದೇಶ ನಂಬರ್ 1 ಬಡ ದೇಶವಾಗಿ ಉಳಿದಿದೆ. ಸೈಕಲ್ ಅಂದ್ರೆ ಅವರಿಗೆ ಲಕ್ಸುರಿ ವಾಹನ. ಹೌದು, ಕೇಳೋದಕ್ಕೆ ವಿಚಿತ್ರವಾಗಿದ್ರು ಕೂಡ ಇದು ಸತ್ಯ. ಸೈಕಲ್ ಇದ್ದರೆ ಅಲ್ಲಿ ದೊಡ್ಡ ಸ್ಟೇಟಸ್ ಸಿಂಬಲ್ ಇದ್ದಂತೆ. ಹುಡುಗನಿಗೆ ಮದುವೆ ಮಾಡಿಕೊಡಬೇಕಾದ್ರೆ ಕಡ್ಡಾಯವಾಗಿ ಸೈಕಲ್ ಇರಲೇಬೇಕು, ಇಲ್ಲದಿದ್ರೆ ಹುಡುಗಿಯನ್ನೇ ಕೊಡೋದಿಲ್ಲ. ನಮ್ಮಲ್ಲಿ ಹೇಗೆ ಕಾರು ಎಲ್ಲರ ಮನೆಯಲ್ಲಿರೋದಿಲ್ಲವೋ ಅಲ್ಲಿ ಸೈಕಲ್ ಎಲ್ಲರ ಮನೆಯಲ್ಲಿರೋದಿಲ್ಲ. ಸೈಕಲ್ ಇದ್ದವರನ್ನ ರಿಚ್ ಕಿಡ್ಸ್ ಅಂತ ಭಾವಿಸ್ತಾರೆ. ವೀಕ್ಷಕರೇ, ನಿಮ್ಮಲ್ಲಿ ಎಷ್ಟು ಜನರ ಹತ್ರ ಕಾರಿದೆ, ಯಾವ ಬ್ರ್ಯಾಂಡ್ ನ ಕಾರಿದೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿನ ಜನರು ಎಷ್ಟೇ ದೂರವಾದ್ರೂ ಕೂಡ, ಅಂದ್ರೆ ಉದಾಹರಣೆಗೆ 10 ರಿಂದ 15 ಕಿಲೋಮೀಟರ್ ದೂರದ ಮಾರ್ಕೆಟ್ಗೆ ಹೋಗ್ಬೇಕಾದ್ರೂ ಕೂಡ ಕಾಲ್ನಡಿಗೆಯಲ್ಲೇ ಹೋಗ್ತಾರೆ. ಯಾಕಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋದು ಈ ದೇಶದಲ್ಲಿ ಬಹಳ ಕಡಿಮೆ. ಇದ್ದರೂ ಕೂಡ ಒಂದು ಟ್ರಿಪ್ಗೆ ಬಹಳ ಹಣ ಚಾರ್ಜ್ ಮಾಡ್ತಾರೆ. ನಮ್ಮಲ್ಲಿ ವರದಕ್ಷಿಣೆ ಅಂದ್ರೆ ಲಕ್ಸುರಿ ಕಾರ್, ಹಣ, ಮನೆ ಇತ್ಯಾದಿ ಕೊಡ್ತಾರೆ. ಅಲ್ಲಿ ಮಾತ್ರ ಒಂದೇ ಒಂದು ವಸ್ತನ್ನ ವರದಕ್ಷಿಣೆಯಾಗಿ ಕೊಡ್ತಾರೆ, ಅದೇ ಗುದ್ದಲಿ. ಅದನ್ನ ಬಿಟ್ರೆ ಬೇರೆ ಏನು ಕೊಡೋದಿಲ್ಲ. ಯಾಕಂದ್ರೆ ಗುದ್ದಲಿಯೇ ಅಲ್ಲಿ ಕಠಿಣ ಪರಿಶ್ರಮದ ಸಂಕೇತ. ಈ ದೇಶದಲ್ಲಿ ಏನೇ ಕೆಲಸ ಮಾಡಿದ್ರು, ಹಣ ಸಂಪಾದಿಸಬೇಕಾದ್ರೂ ಗುದ್ದಲಿಯಿಂದಲೇ ಕೆಲಸ ಮಾಡುವ ಕೆಲಸಗಳು ಹೆಚ್ಚಾಗಿ ಸಿಗ್ತವೆ. ಕೆಲವೊಮ್ಮೆ ಗುದ್ದಲಿಯ ಜೊತೆಗೆ ಒಂದಿಷ್ಟು ಜಾನುವಾರುಗಳನ್ನು ಕೊಡ್ತಾರೆ. ಬುರುಂಡಿಯ ಮಹಿಳೆಯರು ಎಲ್ಲವನ್ನೂ ತಲೆ ಮೇಲೆ ಹೊತ್ತೊಯ್ತಾರೆ. ಮಾರ್ಕೆಟ್ಗೆ ಹೋದ್ರೆ ತರಕಾರಿ, ನೀರಿನ ಬಕೆಟ್, ಹೀಗೆ ತಮ್ಮ ದೇಹದ 70% ತೂಕದಷ್ಟು ಸಾಮಾನು ತಲೆ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಎಂತಹ ರಸ್ತೆಯಲ್ಲಾದ್ರೂ ಸುಲಭವಾಗಿ ನಡೀತಾರೆ. ಇದು ಅವರ ಡೈಲಿ ಲೈಫ್ ಅಲ್ಲಿ ತುಂಬಾ ಸಾಮಾನ್ಯ. ತಲೆ ಮೇಲೆ ಸಾಮಾನು ಇದ್ರೂ ಸಹ ಗುಂಪು ಗುಂಪಾಗಿ ಹಾಡುತ್ತಾ ಡ್ಯಾನ್ಸ್ ಮಾಡುತ್ತಾ ಹೋಗ್ತಾರೆ. ಇಷ್ಟು ತೂಕವನ್ನ ಬ್ಯಾಲೆನ್ಸ್ ಮಾಡಲು ಅವರು ಒಂದು ಟ್ರಿಕ್ ಬಳಸ್ತಾರೆ. ತಲೆಗೂ ಸಾಮಾನಿಗೂ ನಡುವೆ ಬಟ್ಟೆ ಅಥವಾ ರಿಂಗ್ ಇಟ್ಕೊಳ್ತಾರೆ. ಇದರಿಂದ 30 ಲೀಟರ್ ನೀರಿನ ಕ್ಯಾನ್ ಕೂಡ ಯಾವುದೇ ಎಡವಟ್ಟಿಲ್ಲದೆ ತಲೆ ಮೇಲೆ ಹೊತ್ತೊಯ್ತಾರೆ. ಬುರುಂಡಿ ದೇಶಕ್ಕೆ ಲ್ಯಾಂಡ್ ಆಫ್ ಎ ಮಿಲಿಯನ್ ಸ್ಮೈಲ್ ಅಂತ ನಿಕ್ ನೇಮ್ ಇದೆ. ಈ ಬುರುಂಡಿ ದೇಶದ ಮಹಿಳೆಯರು ಹೆಚ್ಚಾಗಿ ಶಾರ್ಟ್ ಹೇರ್ ಇಟ್ಕೊಂಡಿರ್ತಾರೆ. ಲಾಂಗ್ ಹೇರ್ ಇದ್ರೆ ಇದು 100% ಕೃತಕ ಹೇರ್ ಆಗಿರುತ್ತೆ. ಯಾಕಂದ್ರೆ ಆ ದೇಶದಲ್ಲಿ ಕೃತಕ ಕೂದಲು ತುಂಬಾ ದುಬಾರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಬನಾನಾ ಬಿಯರ್. ನಾವು ನೋಡುವ ಬಿಯರ್ ಬೇರೆ, ಅಲ್ಲಿನ ಬಿಯರ್ ಬೇರೆ. ಬುರುಂಡಿಯಲ್ಲಿ ಬಿಯರ್ ಬನಾನಾದಿಂದಲೇ ತಯಾರಿಸ್ತಾರೆ. ಯಾಕಂದ್ರೆ ಈ ದೇಶದಲ್ಲಿ ಬಾಳೆಹಣ್ಣು ತುಂಬಾ ಹೇರಳವಾಗಿ ಬೆಳೆಯುತ್ತೆ. ಮತ್ತೆ ಈ ಬಾಳೆಹಣ್ಣುಗಳು ಬುರುಂಡಿ ದೇಶದ ಆರ್ಥಿಕತೆಗೂ ದೊಡ್ಡ ಬೆಂಬಲವಾಗಿವೆ. ಬನಾನಾವನ್ನ ಮೆತ್ತಗೆ ಒಡೆದು ರಸ ಮಾಡಿ 2 ದಿನಗಳ ಕಾಲ ಇಟ್ರೆ ಆಲ್ಕೋಹಾಲಿಕ್ ರಸ ಆಗ್ತದೆ. ಅದನ್ನ ಬಾಟಲ್ಗಳಲ್ಲಿ ತುಂಬಿ ಮಾರ್ತಾರೆ. ಹಬ್ಬ, ಮದುವೆ ಎಲ್ಲ ಸೆಲೆಬ್ರೇಷನ್ಗಳಲ್ಲೂ ಈ ಬಿಯರ್ ಕುಡಿತಾರೆ. ಗಂಡಸರು ಹೆಂಗಸರು ಒಟ್ಟಿಗೆ ಕೂತು ಹಾಡುತ್ತಾ ಡ್ಯಾನ್ಸ್ ಮಾಡುತ್ತಾ ಕುಡಿತಾರೆ. ಇದು ಅವರ ಸಮುದಾಯದ ಬಾಂಧವ್ಯವನ್ನ ಬೆಳೆಸ್ತದೆ. ನೀವು ಎಂದಾದ್ರೂ ಬುರುಂಡಿಗೆ ಹೋದ್ರೆ ಈ ಬನಾನಾ ಬಿಯರ್ ಒಮ್ಮೆ ಟ್ರೈ ಮಾಡಲೇಬೇಕು. ಅದು ಕೇವಲ ಬಿಯರ್ ಅಲ್ಲ, ಅವರ ಸಂಸ್ಕೃತಿಯ ಒಂದು ಭಾಗ. ಅವರು ಮದ್ಯದ ನಶೆಗಾಗಿ ಈ ಬಿಯರ್ ಕುಡಿಯೋದಿಲ್ಲ, ಸಂಪ್ರದಾಯಕ್ಕಾಗಿ ಕುಡಿತಾರೆ. ನಿಮ್ಗೆ ಬುರುಂಡಿ ಮಾರ್ಕೆಟ್ ಅಲ್ಲಿ ಬನಾನಾ ಹೆಚ್ಚಾಗಿ ಕಾಣಿಸುತ್ತೆ. ಹಣ್ಣಾದ ಬಾಳೆಹಣ್ಣನ್ನ ಅವರು ತಿಂತಾರೆ. ಇನ್ನು ಕಾಯಿಯಾಗಿರುವ ಬಾಳೆಯನ್ನ ಅಡುಗೆಗೆ ಬಳಸ್ತಾರೆ.
ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಸೈಕಲ್ ಮೇಲೇನೆ ಬಾಳೆ ಇಟ್ಕೊಂಡು ಮಾರ್ಕೆಟ್ಗೆ ಹೋಗ್ತಾರೆ. ಬುರುಂಡಿಯಲ್ಲಿ ಯಾವುದೇ ಹಬ್ಬಗಳು ಫೆಸ್ಟಿವಲ್ಗಳು ನಡೆದ್ರೂ ಕೂಡ ನಿಮಗೆ ಡ್ರಮ್ಗಳು ದರ್ಶನ ಕೊಡ್ತವೆ. ಬುರುಂಡಿಯಲ್ಲಿ ಡ್ರಮ್ಗಳು ಕೇವಲ ಸಂಗೀತ ವಾದ್ಯಗಳಲ್ಲ, ಅದನ್ನ ಹಾರ್ಟ್ ಬೀಟ್ ಆಫ್ ದಿ ನೇಷನ್ ಅಂತ ಕರೀತಾರೆ. ಎಲ್ಲಾ ದೊಡ್ಡ ಸೆಲೆಬ್ರೇಷನ್ಗಳಲ್ಲೂ ಈ ಡ್ರಮ್ಗಳ ಶಬ್ದ ಕೇಳಿಸ್ತದೆ. ಯುನೆಸ್ಕೋ ಕೂಡ ಡ್ರಮ್ಸ್ ಆಫ್ ಬುರುಂಡಿಯನ್ನ ಮಾನವ ಕುಲದ ಸಾಂಸ್ಕೃತಿಕ ಪರಂಪರೆಯಾಗಿ ಗುರುತಿಸಿದೆ. ಸೊ ಇವಾಗಿದ್ದವು ಬುರುಂಡಿ ದೇಶದ ಕೆಲವೊಂದು ಕುತೂಹಲಕಾರಿ ಸಂಗತಿಗಳು. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.